ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜುಳಾ PS ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ, ಜಲ್ದಿ 1K ರೀಚ್ ಆಗೋಣ ಅಂತ. ಬರೀ ಇವತ್ತಿನ ದಿನ ಏನೇನಾಗ್ತಿದೆ ಅಂತ ತೋರಿಸ್ತೇನೆ ಎಲ್ಲರಿಗೂ. ಬರ್ರಿ ಹೋಗೋಣ. ಈಗ ಮಾಡ್ಕೊಂಬಂದು ನಾನು ಲಾಗ್ ಸ್ಟಾರ್ಟ್ ಮಾಡೀನಿ. ಬರೀ ನೆಕ್ಸ್ಟ್ ಏನಾಕೈತೆ ಅಂತ ತೋರಿಸ್ತೇನೆ ಅಂತ ರೆಡಿಯಾಗಿ ನಿಮ್ಗೆ ಸಿಗ್ತೇನೆ ಅಂತ. ಬರ್ರಿ ಗ್ಯಾಸ್ ಯೂಸ್ವಲ್ ಸೀರೆ ಹಚ್ಕೊಂಡೆ ನೋಡ್ರಿ. ಈಗ ಈ ಬುತ್ತಿ ಹಚ್ಕೊಳ್ಳೋಣ ಅಂತ. ಬರ್ರಿ ಈಗ ಪೂಜೆ ಮಾಡೋಣ ಅಂತ. ಬರ್ರಿ ಪೂಜೆ ಮಾಡಿ ಸಿಗ್ತೇನಂತ ನಿಮ್ಗೆ. ದೀಪ ಹಚ್ಚಿದೆ ನೋಡ್ರಿ. ಈಗ ನೆಕ್ಸ್ಟ್ ನಾಷ್ಟ ಮಾಡೋಕ್ಕೂ ಬರ್ರಿ ನಾಷ್ಟ ಮಾಡೋಣ ಅಂತ. ಬರ್ರಿ ಈಗ ನಾಷ್ಟ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ದೋಸೆ ಮಾಡ್ಕೋಬೇಕ್ರಿ. ದೋಸೆ ಮಾಡೋಕ್ಕೂ ನಮ್ಮ ಮಮ್ಮಿ ಹಿಟ್ಟಿಲ್ಲ ರೆಡಿ ಮಾಡ್ಯಾರ. ನಂಗೆ ಇಷ್ಟ ಆದ್ರೆ ಸಾಕು, 2 ದೋಸೆ ಅಷ್ಟ ಮಾಡ್ಕೊತೀನಿ. ನಂಗೆ 2 ದೋಸೆ ಆದ್ರೆ ಸಾಕು. ಈಗ ಬರ್ರಿ ದೋಸೆ ಹಾಕೊಳ್ಳೋಣ ಅಂತ. ಪ್ಲೇಟ್ ತೊಗೊಂಬಂದೆ ರೀ, ಹಂಚು ತೊಗೊಂಬಂದೆ ಹಾಕೋಕೆ. ಈಗ ಹಾಕ್ತೇನೆ ನೋಡ್ರಿ. ಯಾರಿಗೂ ನಿಮಗೂ ದೋಸೆ ಮಾಡಕ್ಕೆ ಬರ್ತೈತಿ ಅಂತ ಹೇಳ್ರಿ. ದೋಸೆ ರೆಡಿ ಆಯ್ತು. ಕರೆಕ್ಟ್ ಬರತ್ತಿಲ್ಲ ನೋಡ್ರಿ ದೋಸೆ. ಕೆಡ್ತರಿ ಇದು. ಈ ದೋಸೆ ಕೆಡ್ತರಿ ತೆಗೆದು ಬಿಡ್ತೇನೆ ನಾನು. ಬೇಡ ಬೇರೆ ಇನ್ನೊಂದು ಚಲೋನ ಆಗಿತ್ತು, ಬೇಡ ಇನ್ನೊಂದು ಹಾಕೋತೀನಿ. ಬರ್ರಿ ಇದ್ರ ಸೈಡ್ ಇಡ್ತೀನಿ. ಈ ಸಾರಿ ಕರೆಕ್ಟ್ ಬಂತು ನೋಡ್ರಿ. ಇಲ್ಲೇ 2 ದೋಸೆ ಮಾಡ್ಕೊಂಡೇನ್ರಿ. ಇದಕ್ಕೆ ಬಾಜಿ ಹಾಕೊಳ್ಳೋಣ ಅಂತ. ಆಲೂಗಡ್ಡೆ ಬಾಜಿ ರೆಡಿ ಐತಿ. ಬಾಜಿ ಹಾಕೊಂಡು ಇದೊಂದು ದೋಸೆ ಹಾಕೊಂಡ್ರೆ 3 ದೋಸೆ ಹಾಕ್ತಿದ್ವಿ. ತಿನ್ನಂತ ಬರ್ರಿ ಇವಾಗ. ಸಿಗ್ತೇನೆ ಬರ್ರಿ ತಿಂದು. ಒಂದು ಇವತ್ತಿನ ನಾಷ್ಟ ಇದೈತೆ ನೋಡ್ರಿ. ದೋಸೆ ತಿನ್ನತ್ತೀನಿ ನಾನು. ನೀವೇನು ನಾಷ್ಟ ಮಾಡಿದ್ರಿ ಅಂತ ಕಮೆಂಟ್ ಮಾಡಿರಿ. ನಾಷ್ಟ ಇಷ್ಟ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡ್ರಿ. ನಾಷ್ಟ ಮುಗೀತು. ಆಮೇಲೆ ಇವತ್ತಿಂದ ಎಲ್ಲನೂ ಕೆಲಸ ಬೆಳಗಿಂದು ಎಲ್ಲ ಮುಗಿಸ್ಕೊಂಡೆ. ಈಗ ನೆಕ್ಸ್ಟ್ ಏನು ಮಾಡೋಕ್ಕಂತೇಳಿ ಯೋಚನೆ ಮಾಡತ್ತೀನಿ. ಸ್ವಲ್ಪ ಓದೋದು ಐತಿ, ಆಮೇಲೆ ಟೈಪಿಂಗ್ ಪ್ರಾಕ್ಟೀಸ್ ಮಾಡೋದು ಐತಿ ನಂದು. ಬರೀ ಮಾಡೋದು ಅನ್ಸುತ್ತೇನೆ ಅನ್ಕೊಂಡು ಟೈಪಿಂಗ್ ಪ್ರಾಕ್ಟೀಸ್ ಮುಂದೆ ಇನ್ನೂ ಏನೇನು ಆಗ್ತಿದೆ ನೋಡ್ಕೊತೀರಿ. ಇವಾಗ ಸಂಜೆ ತನಕ ಏನು ಮಾಡ್ತೀನಿ ಅಂತೇಳಿ ನಿಮ್ಗೆ ತೋರಿಸ್ತೇನೆ. ಬರ್ರಿ ಹೋಗೋಣ. ಹೂವು ಹಾಕೋಬೇಕು ಅನ್ಸತ್ತೈತಿ. ಫ್ರಿಜ್ ಒಳಗೆ ಹೂವು ಅದಾವ್ರಿ, ಹೂವು ಹಾಕೊಳ್ಳೋಣ ಬರ್ರಿ. ಸ್ವಲ್ಪ ಹಾಕೊತೀನಿ ರೀ, ನಾನು ಏನು ಭಾಳ ಹಾಕೋದಿಲ್ಲ. ಇಷ್ಟು ಹಾಕೊಳ್ಳೋಣ ಬರ್ರಿ. ಫ್ರಿಜ್ ಒಳಗೆ ಹೂವು ಇಡಬೇಕಾದ್ರೆ ಹಂಗೆ ಇಡಕ್ಕೆ ಹೋಗ್ಬಿಡ್ರಿ. ಹಿಂಗೆ ಜಾರ್ ಒಳಗೆ ಅದು ಹಾಕಿಟ್ರಿ ಫ್ರೆಶ್ ಇರ್ತಾವೆ ನೋಡ್ರಿ. ಇವು ಎಷ್ಟು ಮಂಗಳವಾರನ ತಂದೇವ್ರಿಗೆ 3 ದಿನ ಆಯ್ತು, ಹಂಗೆ ಫ್ರೆಶ್ ಅದಾವು. ಬರೀ ಹಾಕೊಳ್ಳೋಣ ಅಂತೀಗ. ಹಾಕೊಳ್ಳೋಣ ಅಂತ ಬರ್ರಿ. ಈಗ ಹಿಂಗಂತ ಒಂದು ತೋರಿಸ್ತೇನೆ. ಫೋನ್ನೇ ನೋಡ್ರಿ ಇಷ್ಟು ಹೂವು. ಬರೀ ನೆಕ್ಸ್ಟ್ ಏನಾಕೈತೆ ಅಂತ ತೋರಿಸ್ತೇನೆ ಅಂತ. ಟೈಪಿಂಗ್ ಮಾಡೋರು ಯಾರು ಇದ್ರೆ ನೋಡ್ರಿ ಇಲ್ಲಿ. ಇದು ಲ್ಯಾಪ್ಟಾಪ್ನಿಂದ ಕೀಬೋರ್ಡು ನಮ್ಗೆ ಸೆಟ್ ಆಗೋಂಗಿಲ್ಲ ಟೈಪಿಂಗ್ ಪ್ರಾಕ್ಟೀಸ್ ಮಾಡೋಕೆ. ಅದಕ್ಕೆ ನಾವು ಈ ಎಕ್ಸ್ಟ್ರಾ ಈ ಕೀಬೋರ್ಡ್ ತೊಗೊಂಡು ಹಾಕೊಂಡು ಇವ್ನು ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮ್ ಒಳಗೂ ನಿಮ್ಗೆ ನಾಳೆ ಇದನ್ನ ಕೇಳ್ತಾರೆ. ಆ ಕೀಬೋರ್ಡ್ ಯೂಸ್ ಆಗೋಂಗಿಲ್ಲ.
ಯಾರು ಟೈಪಿಂಗ್ ಮುಗಿಸ್ತೋರಿದ್ರೆ ಗೊತ್ತಾಕೈತೆ ನೋಡ್ರಿ ಅವ್ರಿಗೆ. ನಾ ಟೈಪಿಂಗ್ ಮುಗಿಸೇನೆ, ಅದಕ್ಕೆ ನಾ ಹೇಳತ್ತೇನೆ ನಾ ಇದ್ರಾಗ ಪ್ರಾಕ್ಟೀಸ್ ಮಾಡೋದು. ಒಬ್ಬೊಬ್ಬರು ಇದ್ರಾಗಿಲ್ಲದೆ ಇದ್ರಾಗೂ ಪ್ರಾಕ್ಟೀಸ್ ಮಾಡ್ತಾರೆ ರೀ. ನೀವು ಇದ್ರೊಳಗೆ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಕೆಳಗೆ ಕಮೆಂಟ್ ಒಳಗೆ ಹೇಳ್ರಿ. ಇಷ್ಟೊತ್ತಿನ ಕುಂತಿಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ನೋಡ್ರಿ. ಇನ್ನೊಂದು ಸ್ವಲ್ಪ ತೆಳಗೈತೆ ಅದು. ಇನ್ನೂ ಐತಿ ತೆಳಗ. ಬರೀ ನೆಕ್ಸ್ಟ್ ಏನು ಮಾಡುತ್ತೇನೆ ಅಂತ ತೋರಿಸ್ತೇನೆ. ಇದನ್ನ ಕ್ಲೋಸ್ ಮಾಡ್ತೇನೆ ರೀ ನಾನು. ಕ್ಲೋಸ್ ಮಾಡಿ ಸ್ವಲ್ಪ ಓದ್ಕೊಂಡು ಕುಂದಿರ್ತೇನೆ ಅಂತ. ಬರ್ರಿ ಇದನ್ನ ಮತ್ತೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡೋಣಂತ್ರಿ. ಬರ್ರಿ ಮತ್ತು ಸಾಯಂಕಾಲ ಸ್ಟಾರ್ಟ್ ಮಾಡೋಣಂತ್ರಿ. ನಾವು ವಿಡಿಯೋಸ್ ಇಲ್ಲ ನಾ ಫೋನ್ದಾಗ ನೋಡ್ತೀನಿ ಕ್ಲಾಸಸ್ನ. ಬರ್ರಿ ನಾವು ಓದೋದಿಲ್ಲ ಮುಗಿದ ಕೂಡಲೇ ತೋರಿಸ್ತೇನಂತ ನಿಮ್ಗೆ ವಾಪಸ್ನ. ಮುಗೀತು ನೋಡ್ರಿ. ಈಗೆಲ್ಲ ಓದೋದು ಟೈಮ್ 4 ಗಂಟೆ ಆಯ್ತು. ವಾಪಸ್ ನಾನು ನಿಮ್ಗೆ ಸಾಯಂಕಾಲ ಸಿಗ್ತೇನಂತ. ಬರ್ರಿ ಊಟ ಮಾಡುತ್ತೇನೆ, ನೋಡ್ತೀನಿ ಆದರೂ ಊಟ ಮಾಡ್ತೀನಿ. ಊಟ ಮಾಡಿದ್ರೆ ಊಟ ಮಾಡೋಣ ತೋರಿಸ್ತೀನಂತ. ಇಲ್ಲಾಂದ್ರೆ ವಾಪಸ್ ಸಾಯಂಕಾಲನೇ ಸಿಗ್ತೇನಂತ. ಬರ್ರಿ ನಿಮ್ಗೆ ವಾಪಸ್ನ. ಮಮ್ಮಿ ಬಂದಾರ. ನಮ್ಮ ಮಮ್ಮಿಗೆ ಸಾಯಂಕಾಲಕ್ಕೆ ರಾತ್ರಿ ಊಟಕ್ಕೆ ಏನು ರೆಡಿ ಮಾಡತ್ತಾರ ಅಂತೇಳಿ ನೋಡ್ತೀನಿ. ಕೇಳಿದ್ರು ಬರ್ರಿ ಅವ್ರಿಗೆ ಏನು ಮಾತಾಡ್ಸ್ತೀನಂತ. ಬರ್ರಿ ಮಮ್ಮಿ ಏನು ಮಾಡತ್ತಿ ರಾತ್ರಿ ಅಡುಗೆ? ಅಂಡಾ ಕರಿ ರೈಸ್ ಅಷ್ಟ. ನಂಗೆ ಹೆಂಗೆ ಮಾಡ್ತೆ ಅಂತ ಹೇಳ್ತಿ. ನಿಮ್ಗೆ ಯಾರು ಅಂಡಾ ಕರಿ ರೆಸಿಪಿ ನಮ್ಮ ಮಮ್ಮಿ ಮಸ್ತ್ ಮಾಡ್ತಾರೆ. ನಿಮ್ಗೆ ಯಾರಿಗಾರ ಬೇಕಂತಂದ್ರೆ ನಂಗೆ ತೆಳಗೆ ಹೇಳ್ರಿ. ಇವಾಗ ಅವ್ರು ಸುಸ್ತಾಗಿರಂತ ಅವ್ರು ಇವತ್ತು ಹೇಳೋಂಗಿಲ್ಲ. ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವಾಗಾರ ಬೇಕಂತ ತೆಳಗೆ ಕಮೆಂಟ್ ಮಾಡಿರಿ. ಅವ್ರಿಗೆ ಹೇಳ್ತಾರೆ, ಅವಾಗ ತೋರಿಸ್ತೀನಿ ಅಂತೀನಿ. ಅಂಡಾ ಕರಿ ಮಾಡತ್ತಾರಂತ. ಅಂಡಾ ಕರಿ ಮಾಡಿದ್ಮ್ಯಾಗ ಟೇಸ್ಟ್ ಮಾಡ್ತೀನಿ. ಅದು ಹೆಂಗೆ ಹೇಳ್ತೀನಿ ಅಂತ ಅದು ಹೆಂಗೆ ಇರ್ತೈತೆ ಅಂತ ಹೇಳ್ತೀನಂತ. ಬರ್ರಿ ಅವ್ರು ಏನು ಮಾಡ್ತಾರೆ ಅಂತ ನೋಡೋಣ. ಅವ್ರು ಅಂಡಾ ಕರಿ ರೆಡಿ ಮಾಡಲಿರಿ. ಅಂಡಾ ಕರಿ ರೆಡಿ ಮಾಡೋ ಮಟ್ಟ ನಾನು ಇಲ್ಲೇ ತಿಂಗಳ ರೇಷನ್ ಬರಿತೀನಂತ. ಬರ್ರಿ ಏನೇನು ಬರ್ತೀನಂತ ತೋರಿಸ್ತೀನಿ. ಬರ್ರಿ ನಿಮಗೂ ಅದೇ ನೋಡ್ರಿ. ನಾನು ಇದು 1 ತಿಂಗಳದ ರೇಷನ್. ಇದು 1 ತಿಂಗಳು ನಮ್ಗೆ ಆರಾಮ ಆಗ್ತೈತಿ. ಇನ್ನೂ ಎಕ್ಸ್ಟ್ರಾನೂ ಆಗ್ತೈತಿ. ಬರ್ರಿ ಈಗ ನೋಡೋಣಂತ. ನೆಕ್ಸ್ಟ್ ರೆಡಿ ಆಯ್ತಾಮಿ? ಹೆಂಗಾಗಿತ್ತು ಸೋರಿ ಸುಮ್ಕ? ಹಿಂಗಾಗೈತೆ ನೋಡ್ರಿ. ಈಗ ಇನ್ನೂ ಏನು ಮಾಡ್ಬೇಕು ಇದಕ್ಕೆ? ತತ್ತಿ ಹೊಡೆದು ಹಾಕಿದ್ರೆ ಮುಗೀತ. ಪ್ಲೇಟ್ ಒಳಗೆ ಹೊಡೆದು ಹಾಕೊತೀನಿ. ಅಲ್ಲೇ ಬಿಡೋಂಗಿಲ್ಲ ಡೈರೆಕ್ಟ್? ಇಲ್ಲ, ಅಲ್ಲಿ ಮತ್ತೆ ಬಿಸ್ತೀವಿ. ನನಗೆ ಹಿಂಗೆ ಇಷ್ಟ ರೀ. ಹಿಂಗೆ ಕುದಿಸಿ ಒಳಗೆ ಅದ್ರೊಳಗೆ ಬಿಟ್ರೆ ನಂಗೆ ಇಷ್ಟ ಆಗೋಂಗಿಲ್ಲ. ಹಿಂಗೆ ಹೊಡ್ಕೊಂಡು ಹಾಕಿದ್ರಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ. ಇದನ್ನ ನೀವು ಯಾರೇ ಎಗ್ ತಿಂತೀರಿ ನೋಡ್ರಿ, ಇದನ್ನ ಹೊಸ ರೆಸಿಪಿ ಟ್ರೈ ಮಾಡ್ಬೋದು. ಅವ್ರಿಗೆ ಕಡೆ ಒಂದು ಅವ್ರು ಫ್ರೀ ಇದ್ದಾಗ ಮಾಡಿಸ್ತೀನಂತ. ಯಾರಿಗೆ ಬೇಕಲ್ಲ ರೆಸಿಪಿನ ಕಮೆಂಟ್ ಮಾಡಿರಿ, ಮಾಡಿಸ್ಕೊಡ್ತೇನಂತೆ. ಆಯ್ತು ನೋಡ್ರಿ. 3 ಜನ ಅದೇವು ನಾವು. 3 ತತ್ತಿ ಹಾಕ್ಯಾರ ಅಷ್ಟು. ಬರ್ರಿ ನೆಕ್ಸ್ಟ್ ತೋರಿಸ್ತೇನಂತ. ಇದು ರೆಡಿ ಆದ್ಮೇಲೆ ತೋರಿಸ್ತೇನಂತ. ಮಸ್ತ್ ಆಗೈತೆ ನೋಡ್ರಿ. ಗಮ್ ಅಂತೇಳಿ ಸ್ಮೆಲ್ ಬರತೈತಿ ನೋಡ್ರಿ ನೀವು. ಬರ್ರಿ ಇದನ್ನ ಊಟ ಮಾಡೋ ಮುಂದೆ ಸಿಗ್ತೇನಂತ. ಈಗ ಊಟ ಮಾಡೋ ಬರ್ರಿ. ನಂದು ರಾತ್ರಿ ಊಟ ಇಷ್ಟ ಐತಿ. ಬರ್ರಿ ಮಸ್ತ್ ಆಗೈತಿ. ನಂಗೆ ಯಾವಾಗ ಊಟ ಮಾಡ್ತೀನಂತ ನಾ ಕಾಯಕತ್ತೇನಿ. ಬರ್ರಿ ಊಟ ಮಾಡಿದ್ಮೇಲೆ ಸಿಗ್ತೇನಂತ ನಿಮ್ಗೆ. ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಂಜುಳಾ PS ಯೂಟ್ಯೂಬ್ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮ್ದು ಎಲ್ಲಾರ್ದು ಸಪೋರ್ಟ್ ನಂಗೆ ಬೇಕು. ಬರ್ರಿ ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕಂತ ತೆಳಗೆ ನಂಗೆ ಕಮೆಂಟ್ ಮಾಡಿರಿ. ನನ್ನ ಕಡೆ ಎಷ್ಟೋಕೈತೆ ಅಷ್ಟು ಎಫರ್ಟ್ ಹಾಕಿ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ ಮುಂದಿನ ದಿನ ಏನಾಗ್ತದೆ ನೋಡೋಣ.